ಎಲ್ಲರೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು RML ಕ್ಯಾಟರರ್ಸ್ ಕಡೆಯಿಂದ ಈಗ ಅಳಸಂದಿ ಪಲ್ಯ ಮಾಡ್ತಾ ಇದಾರೆ. ಈಗ ಬನ್ನಿ ನೋಡೋಣ, ಇವರು ಒಂದು 3000 ಜನಕ್ಕೆ ಅಳಸಂದಿ ಪಲ್ಯ ಇವರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಇದು ರಿಸೆಪ್ಷನ್ಗೆ ಪಲ್ಯ ಮಾಡ್ತಾ ಇದ್ದಾರೆ. ಅಳಸಂದಿ ಪಲ್ಯ ಮಾಡೋದಕ್ಕೆ 15 kg ಅಳಸಂದಿ ಹಾಕೊಂಡಿದ್ದಾರೆ. ಅಳಸಂದಿ ಹಾಕೊಂಡು ಈಗ ನೆನ್ಸ್ಕೊತಾ ಇದ್ದಾರೆ ನೀರು ಹಾಕೊಂಡು. ನೋಡಿ, 3000 ಜನಕ್ಕೆ 15 kg ಅಳಸಂದಿ ಕಾಳು. ಇದನ್ನ ನೆನೆಸಿಟ್ಕೊಂಡಿದ್ರಲ್ಲ, ಒಂದು 2 ಅವರ್ ನೆನೆಸಿಟ್ಕೊಂಡಿದ್ರು. ಮತ್ತೆ ಇದನ್ನ ಬೇಯಿಸ್ಕೊಂಡಿದ್ದಾರೆ. ಇದು ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ಉಪ್ಪು ಹಾಕೊಂಡು ಬೇಯಿಸ್ಕೊಂಡಿದ್ದಾರೆ. ಇದು ಜಸ್ಟ್ ಒಂದು ಅರ್ಧ ಗಂಟೆ ಇದನ್ನ ಬೇಯಿಸ್ಕೊಂಡು ಈ ತರ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಒಗ್ಗರಣೆ ಹಾಕೊಂತ ಇದ್ದಾರೆ. ಇದಕ್ಕೆ ಬನ್ನಿ ನೋಡೋಣ ಒಗ್ಗರಣೆ ಇದು ಯಾವ ರೀತಿಯ ಒಗ್ಗರಣೆ ಹಾಕೊಂತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ, ಒಗ್ಗರಣೆ ಹಾಕೊಂಡಿದ್ದಕ್ಕೆ ಒಂದು 4 ಲೀಟರ್ ಅಷ್ಟು ಆಯಿಲ್ ಹಾಕೊಂಡಿದ್ದಾರೆ. ಆಯಿಲ್ ಹಾಕೊಂಡು ಜೀರಿಗೆ, ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ ಇಷ್ಟನ್ನು ಹಾಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ಕಡಲೆಬೇಳೆ ಒಂದು 1/4 kg ಮತ್ತೆ ಉದ್ದಿನಬೇಳೆ ಒಂದು 1/4 kg, ಎರಡು 1/4 kg ಹಾಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಇದು ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ ಇದು ಫ್ರೈ ಆಗಿದೆ. ಫ್ರೈ ಆಗಿದ ನಂತರ ಈಗ ಹಸಿಮೆಣಸಿನಕಾಯಿ ಹಾಕೊಂಡಿದ್ದಾರೆ. ನೋಡಿ, ಒಂದು 4 ರಿಂದ 5 ಸೌಟು ಹಸಿಮೆಣಸಿನಕಾಯಿ ಪೇಸ್ಟು. ನೋಡಿ, ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ನೋಡಿ, 3 ಸೌಟು ಬೆಳ್ಳುಳ್ಳಿ ಪೇಸ್ಟು. ನೋಡಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 1 ನಿಮಿಷ ಫ್ರೈ ಆಗಿದ ನಂತರ ಈಗ ಈರುಳ್ಳಿ ಹಾಕ್ಕೊಂಡಿದ್ದಾರೆ. ಇದು 1 ಬಕೆಟ್ ಈರುಳ್ಳಿ ಈ ಥರ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ. ಇನ್ನೊಂದು ಬಕೆಟ್ ಈರುಳ್ಳಿ ಹಾಕ್ಕೊಂಡಿದ್ದಾರೆ. 2 ಬಕೆಟ್ ಈರುಳ್ಳಿ. ನೋಡಿ, ಈಗ ಕಲ್ಲುಪ್ಪು ಹಾಕ್ಕೊತಾ ಇದ್ದಾರೆ. ನೋಡಿ, 2 ಹಿಡಿಯಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಈರುಳ್ಳಿ ಫ್ರೈ ಆಗಿದೆ. ಈರುಳ್ಳಿ ಫ್ರೈ ಆಗಿದ ನಂತರ ನೋಡಿ, ಇದರಲ್ಲಿ 10 ಕಾಯಿ ಹಾಕ್ಕೊಂಡಿದ್ದಾರೆ. 10 ಕಾಯಿ ತುರುಬ್ಕೊಂಡು ಇದರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಇದರಲ್ಲಿ ನಿಂಬೆ ಹುಳಿ ಹಾಕ್ಕೊತಾ ಇದ್ದಾರೆ. ನೋಡಿ, 2, 3, 4, 5, 6. ನೋಡಿ, 6 ಅಂತಂದರೆ ಆಲ್ಮೋಸ್ಟ್ ಒಂದು 15 ರಿಂದ 20 ನಿಂಬೆಹಣ್ಣು ಹಾಕ್ಕೊಂಡಿದ್ದಾರೆ. ಸಾಸಿವೆ ಒಗ್ಗರಣೆ ಹಾಕ್ಕೊತಾ ಇದ್ದಾರೆ. ನೋಡಿ, ಸಾಸಿವೆ ಒಗ್ಗರಣೆ ಒಂದು 2 ಹಿಡಿ. ಕಾಯಿ ಹಾಕ್ಬಿಟ್ಟು ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಅಳಸಂದಿ ಹಾಕ್ಕೊತಾ ಇದ್ದಾರೆ. ಅರ್ಧ ಗಂಟೆ ಇದನ್ನ ಬೇಯಿಸ್ಕೊಂಡು ಸಪ್ರೇಟಾಗಿ ಈ ಥರ ಬೇಯಿಸ್ಬಿಟ್ಟು ಹಾಕ್ಕೊಂಡಿರೋಂಥದ್ದು. ಸ್ನೇಹಿತರೆ ನೋಡಿ, ಇದು ಪಲ್ಯ ಅನ್ನೋದು ರೆಡಿ ಆಗಿದೆ. ಈಗ ಇಳಿಸ್ತಾ ಇದ್ದಾರೆ. ಇದನ್ನ ಒಂದು 5 ನಿಮಿಷ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಮಿಕ್ಸ್ ಮಾಡ್ಕೊಂಡಿದ ನಂತರ ಇಳಿಸ್ಕೊತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಇದು RML ಕ್ಯಾಟರಿಂಗ್ ಕಡೆಯಿಂದ ಇವರು ಅಳಸಂದಿ ಪಲ್ಯ ಮಾಡಿರುವಂತದ್ದು. ಇದಂತೂ ತುಂಬಾನೇ ಚೆನ್ನಾಗಿತ್ತು. ನೋಡಿ, ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.